ಮತ್ತು ವ್ಯಾಸರು ನೋಡಿದ್ರ ಅಂತೆಲ್ಲ ಹೇಳಿದ್ರೆ ಅವರು ಸಮಕಾಲೀನರು. ಏನೇ ನಡೀತು ವಿದ್ಯಮಾನ. ಮತ್ತೆ ನನಗನ್ಸೋದು ಕೃಷ್ಣಾರ್ಜುನ ಸಂವಾದವನ್ನು ಇನ್ಯಾರು ಕೇಳಿಸ್ಕೊಂಡಿಲ್ಲ ಅಂತ ನಾವ್ಯಾವ ಅನ್ಕೋಬೇಕು. ಈಗ ಯಾರೋ ಒಂದಿಬ್ರು ಒಳ್ಳೆ ಮಾತಾಡ್ತಾ ಇದ್ರೆ 10 ಜನ ಬಂದು ನಿಂತ್ಕೊಂಡು ಕೇಳಿಸ್ಕೊಳಲ್ವಾ? ಅದು ಶ್ರೀಕೃಷ್ಣ ಪರಮಾತ್ಮ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಅಷ್ಟು ಚೆನ್ನಾಗಿ ಹೇಳ್ತಾ ಇರುವಾಗ ಅಲ್ಲಿ ಎಲ್ಲ ಅಕ್ಕಪಕ್ಕ ಬಂದು ಸ್ವಲ್ಪ ಹತ್ರ ಬಂದು ನಿಂತ್ಕೊಂಡು ಯಾರು ಕೇಳಲಿಲ್ವಾ? ಕೃಷ್ಣ ಅರ್ಜುನ ಹಿಂಗ್ ಮಾತಾಡಿದ್ರು, ಇಂಥದನ್ನೆಲ್ಲ ಹೇಳಿದ್ರು ಅಂದಾಗ ವ್ಯಾಸರು ಹೋಗಿ ಏನೇನ್ ಹೇಳ್ದೆ ಸಾರವತ್ತಾಗಿ ಹೇಳಪ್ಪ ಅಂತ ಕೃಷ್ಣನೇ ಕೇಳಿರ್ಬೋದು, ಅರ್ಜುನನ್ನೇ ಕೇಳಿರ್ಬೋದು. ಹಾಗಾಗಿ ಏನಂತಂದ್ರೆ ಒಟ್ನಲ್ಲಿ ಏನು ಸಿಗುತ್ತೆ ನಮಗೆ ಮತ್ತೆ ಇಡೀ ಅದು ತುಂಬಾ ರೆಲೆವೆಂಟ್ ಆಗಿದೆ. ಮತ್ತು ಅರ್ಜುನನ್ಗೆ ಗೊಂದಲ ಆಗಿದ್ ನಿಜ, ಕೃಷ್ಣ ಅವನ್ಗೆ ಮೋಟಿವೇಟ್ ಮಾಡಿದ್ ನಿಜ. ಕೊನೆಯಲ್ಲಿ ಅವನನ್ನು ನಷ್ಟೋ ಮೋಹ ಸ್ಮೃತಿ ಲಬ್ಧ ಅಂತ ಹೇಳ್ತಾನೆ. ನನಗೆ ಮೋಹ ಹೋಯ್ತು, ಆ ವೈರಸ್ ಬಂದ್ಬಿಟ್ಟಿತ್ತಲ್ಲ ಅದು ಹೋಯ್ತು, ಸ್ಮೃತಿ ಲಬ್ಧ, ನಂಗೆಲ್ಲ ಕ್ಲಾರಿಟಿ ಬಂತು, ನಂಗೆ ನೆನಪಾಗಿದೆ, ಈಗ ಓದಿದ್ದು ಕೇಳಿದ್ದು ಜ್ಞಾನ ಎಲ್ಲ ವಾಪಸ್ ಆಚೆ ಬಂದಿದೆ, ನನಗೆ ಕ್ಲಾರಿಟಿ ಬಂದಿದೆ ಅಂತ ಹೇಳ್ತಾನೆ ಅವನು. ಹಾಗಾಗಿ ಅದು ಮುಖ್ಯ, ಅದಂತೂ ನಿಜ. ಅದೇನೇನು ಕೃಷ್ಣ ಹೇಳಿರ್ಬೋದು ಅನ್ನೋದು ಸಂಗ್ರಹ ಮಾಡಿರ್ಬೋದಲ್ವ. ಹಾಗಾಗಿ ನಾವು ಬಹಳ ಹಿಂದೆ ನಡೆದದ್ದು ಆದದ್ದು ಸಂಗ್ರಹವಾದದ್ದು ಸಾವಿರಾರು ವರ್ಷಗಳ ಕಾಲ ಉಳ್ಕೊಂಡ್ಬಂದಿದ್ದನ್ನ ಮೊನ್ನೆ ಬಂತು 6ನೇ ಶತಮಾನಕ್ಕೆ ಬಂತು ಇದು ಬಂತು ಅದೆಲ್ಲ ಹೈಪಾಥೆಟಿಕಲ್ಲು, ಯಾರೋ ಸೇರಿಸಿರ್ಬೋದು ಮಾಡಿರ್ಬೋದು ಅಂತ. ಅದನ್ನ ಇದಮಿತ್ತಮ್ ಅಂತ ಹೇಳೋದ್ ಕಷ್ಟ. ಹೇಳ್ತಾರೆ, ಮಾಡ್ತಾರೆ. ಕ್ರೊನಾಲಜಿ ಬಗ್ಗೆ ತುಂಬಾ ಅಧ್ಯಯನ ಮಾಡುವಂಥವ್ರು ಇದ್ದಾರೆ. ನಾನೇನು ಕ್ರೊನಾಲಜಿ ಬಗ್ಗೆ ತುಂಬಾ ಅಧ್ಯಯನ ಮಾಡಿದವಳಲ್ಲ, ನಾನು ಹೆಚ್ಚಾಗಿ ಏಸ್ಥೆಟಿಕ್ಸ್ ಸ್ಪಿರಿಚುಯಾಲಿಟಿ ನೋಡೋಳು. ಕ್ರೊನಾಲಜಿನೇ ಅಧ್ಯಯನ ಮಾಡುವಂಥವ್ರು ಇರ್ತಾರೆ. ಅವರು ಆ ಭಾಷೆಯ ಒಂದು ಶೈಲಿಯನ್ನ ನೋಡಿ ಇದು ಸೇರಿರ್ಬೋದು, ಇದು ವ್ಯಾಸ ಭಾರತರ ಸಂಸ್ಕೃತದ ಶೈಲಿಗೂ ಈ ಪರ್ಟಿಕ್ಯುಲರ್ ಲೈನ್ಗೂ ವ್ಯತ್ಯಾಸ ಇದೆ ಅಂತ ಈ ತರ ಎಲ್ಲ ಕೆಲವು ಮಾಡ್ತಾರೆ. ಅವರು ಕೂಡ ಇದಮಿತ್ತಮ್ ಅಂತ ಹೇಳಕ್ಕಾಗಲ್ಲ. ಸಾರ ಅಷ್ಟೇ, ಭಗವದ್ಗೀತೆ ಸಾರ ಏನಿದೆ ಅನ್ನೋದಷ್ಟೇ.